ಹಾಗೆ ನೋಡ್ತಾ ಇದ್ದೀರಾ? ಈ ಬೆಳ್ಳಿ ಬೊಮ್ಮೆನ ಎಷ್ಟು ನೋಡಿದ್ರೆ ಆಸಕ್ತಿರಲ್ಲ. ಸತ್ವಾಗ್ಲೇ ಹೇಳ್ತಿದ್ರಿ ಸರ್ಸು, ನಾನು ಕೈ ಹಿಡೋದಕ್ಕೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಪುಣ್ಯ ಮಾಡಿರೋದು ನೀವು ಒಬ್ಬರೇ ಅಲ್ಲ, ನಾನು ಕೂಡ. ಪ್ರೀತಿಸಿ ಮದುವೆ ಆದಾಗ ಅದರಲ್ಲಿರೋ ಸುಖ ಆನಂದ, ಈ ಸುಖ ಆನಂದ ಯಾವತ್ತೂ ಹೀಗೆ ಇರುತ್ತಾ? ಅನುಮಾನ ಯಾಕೆ ಸರ್ಸು? ನನ್ನೇ ನಂಬಂದಿರೋ ನಿನ್ನ ಹೂವಿನಾಗಿ ನೋಡ್ಕೊಳ್ತೀನಿ. ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ. ಆಮೇಲೆ ಏನೋ ತಿಪ್ಪೆ ಬುಸ್ ಬುಸ್ ಅಂತ ಹೇಳಿ ಇವತ್ತು. ಏನಂತ ನೀನೇ ಗದ್ದೆ ಕೇಳು. ಈ ಹಾಳಾದ ಹೆಂಗಸು ಕೋಪ ಬಂದ್ರೆ ಚಂಬು ಗಂಗದ ಮೇಲೆಲ್ಲ ತೀರ್ಸ್ಕೊಂಡ್ಬಿಡ್ತಾರೆ. ಇನ್ನೇನ್ ಮಾಡ್ಲಿ? ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಇಲ್ಲೇ ಕೂತಿರೋ ಗುಂಟಲ್ ನಂಗೆ ಹೇಳೋ ಅವನ ಹತ್ರ ಏನಂತ. ಏಳು ಏಳು ನಿನ್ನ ಹತ್ರ ಹೇಳೋ ವಿಷಯನಾ? ಸರಿ ಆಯ್ತು, ಅದೇ ನಿನ್ ಕಷ್ಟ ಅಂತ ಹೇಳು. ಏನ ಹೇಳೋದು? ನಾನೊಬ್ಳು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಕೂತಿದ್ದೀನಿ. ನನಗೇನಾದ್ರೂ ಮಾಡ್ಬೇಕು ಅಂತ ನಿನಗನ್ನಿಸ್ತಾ ಇದೆಯಾ? ನಾನು ದಾಚ್ಕೊಳ್ತೀನಿ. ಇಲ್ಲೇ ಕೂತ್ಕೊಂಡು ಹುಣ್ಣು. ಈಗ ಏನ್ ಮಾಡ್ಬೇಕು ನಿನಗೆ? ಪ್ರೀತಿ. ಅಯ್ಯೋ ಹುಚ್ಚಿ, ಇನ್ಮೇಲೆ ಅದನ್ನೇ ಮಾಡ್ತೀನಿ. ಹೂಕಂಗೂರ ಸರ್ಸೋ ಒಂದ್ ದಾರಿ ಆಗ್ಲಿ ಅಂತ ರವೀಣ ಕಾಯ್ತಿದ್ದ. ಇನ್ನೇನ್ ಆಗೋಯ್ತಲ್ಲ, ಇನ್ಮೆಕ್ಕಿಂತ ದಿನೋಲುವೆ ಚುಮ್ಮಲ ಕಡೆ ಚುಮ್ಮ. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ನೀನು ಇನ್ನೊಂದ್ಸಲ ಹೇಳು. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಇನ್ಮೇಲೆ ನೀನ್ ಬೇಡ ಅಂದ್ರು ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಶಿವಣ್ಣ, ಯಜಮಾನ್ರಲ್ಲಿ? ಗೊತ್ತಿಲ್ಲ ಕಣವ, ಬೆಳಗಿನ ಜಾವ 3 ಗಂಟೆಗೆ ಹೊರಟೋದ್ರು. ಎಲ್ಲಿಗೆ? ಅವ್ರು ಎಲ್ಲಿ ಹೋಯ್ತಾರಂತ ಯಾರೇ ಗೊತ್ತವ. ಒಂದೊಂದು ಊರಲ್ಲಿ ಒಂದೊಂದು ದಿವಸ ಇರ್ತಾರೆ ಕಣವ. ದೊಡ್ಡ ಯಜಮಾನ್ರಿಗೆ ಎದುರಲ್ಲ ಕಣವ. 2 ವರ್ಷಕ್ಕೆ ಮೊದಲು ಬಂದೋದರು ಮತ್ತೆ ನಿನ್ನೆನೆ ಬಂದಿರೋದು ಕಣವ.